ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೇಡಿಗೆ ಸೇಡು ಹಾವಿನಷ್ಟೇ ವಿಷ ಇರುವ ಇನ್ನೊಂದು ಜೀವಿ ಎಂದರೆ ವೃಶ್ಚಿಕ ರಾಶಿಯವರು ಎಂದು ಜನ ನಿಮ್ಮನ್ನು ದೂರುತ್ತಾರೆ. ಆದರೆ ನಿಮ್ಮಷ್ಟು ಒಳ್ಳೆಯ ಮನಸ್ಸು, ಸಹಾಯ ಮಾಡುವ ಗುಣ ಯಾರಿಗೂ ಇಲ್ಲ. ಎಲ್ಲ ನಿಮ್ಮಿಂದ ಸಹಾಯ ಪಡೆಯುವವರೇ, ಆದರೆ ನಿಮ್ಮನ್ನೇ ಯಾಕೆ ಇಷ್ಟು ದೂರ ಇಡುತ್ತಾರೆ? ಆತ್ಮೀಯ ವೃಶ್ಚಿಕ ರಾಶಿಯವರೇ, ಈ ಜಗತ್ತಿನಲ್ಲಿ ಅತಿ ಹೆಚ್ಚು ತಪ್ಪು ತಿಳುವಳಿಕೆಗೆ ಒಳಗಾದ ರಾಶಿ ಯಾವುದಾದರೂ ಇದ್ದರೆ ಅದು ನೀವೇ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಆಳ ಸಮುದ್ರದ ತಳ ಮುಟ್ಟಿದಂತೆ. ಅದು ಎಲ್ಲರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಕಣ್ಣುಗಳಲ್ಲಿ ಒಂದು ಕಾಂತಿ ಇದೆ, ಮಾತಿನಲ್ಲಿ ಒಂದು ತೂಕವಿದೆ ಮತ್ತು ನಡೆನುಡಿಯಲ್ಲಿ ರಾಜಗಾಂಭೀರ್ಯವಿದೆ. ಆದರೆ ವೃಶ್ಚಿಕ ರಾಶಿಯವರೇ, ಹುಟ್ಟಿನಿಂದ ಹೋರಾಟವನ್ನೇ ಬದುಕಾಗಿಸಿಕೊಂಡಿರುವ ನಿಮಗೆ ನೆಮ್ಮದಿ ಎಂಬುದು ಮರೀಚಿಕೆಯಾಗಿದೆ. ಇದು ಯಾಕೆ ಎನ್ನುವುದು ನಿಮ್ಮ ಪ್ರಶ್ನೆ ಅಲ್ವಾ? ನಿಮ್ಮ ರಾಶಿಯ ಅಧಿಪತಿ ಕುಜ ಅಂದರೆ ಬೆಂಕಿಯಂತಹ ಶಕ್ತಿ. ಆದರೆ ನೀವು ಜಲತತ್ವದವರು. ಬೆಂಕಿ ಮತ್ತು ನೀರು ಸೇರಿದರೆ ಏನಾಗುತ್ತದೆ? ಅಲ್ಲಿ ಕುದಿಯುವ ಭಾವನೆಗಳಿರುತ್ತವೆ. ಜಗತ್ತಿಗೆ ಧೈರ್ಯ ಹೇಳುವ ನೀವು ಏಕಾಂತದಲ್ಲಿ ನಿಮ್ಮದೇ ಭಾವನೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದೀರಿ. ನೀವು ಮೇಲ್ನೋಟಕ್ಕೆ ಶಾಂತವಾಗಿ ಕಾಣುವ ಸರೋವರದಂತೆ, ಆದರೆ ಆ ಸರೋವರದ ಆಳದಲ್ಲಿ ಸುತ್ತವಾಗಿರುವ ಜ್ವಾಲಾಮುಖಿ ಯಾರಿಗೂ ಕಾಣುವುದಿಲ್ಲ. ನಗುವ ಮುಖವಾಡ ಧರಿಸಿ ಎದೆಯೊಳಗೆ ನೋವಿನ ವಿಷಯವನ್ನ ಬಚ್ಚಿಟ್ಟುಕೊಂಡಿರುವ ನೀಲಕಂಠರು ನೀವು. ಇಂದು ಈ ವಿಡಿಯೋದಲ್ಲಿ ನಿಮ್ಮ ಬದುಕನ್ನು ಕತ್ತಲೆಗೆ ತಳ್ಳುತ್ತಿರುವ, ನಿಮ್ಮ ಏಳಿಗೆಯನ್ನು ತಡೆಯುತ್ತಿರುವ ಆ ಕಟು ಸತ್ಯವನ್ನು ನಾನು ಹೇಳಲಿದ್ದೇನೆ. ಇದು ಕೇವಲ ಭವಿಷ್ಯವಲ್ಲ, ಇದು ನಿಮ್ಮ ಅಂತರಾತ್ಮದ ಕನ್ನಡಿ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ಇವತ್ತಿನ ಈ ಮಾಹಿತಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಹುದು. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಸೋಲಿಗೆ ಕಾರಣವನ್ನು ಹುಡುಕುವ ಮೊದಲು ದೇವರು ನಿಮಗೆ ಕೊಟ್ಟಿರುವ ಅದ್ಭುತ ವರಗಳ ಬಗ್ಗೆ ನಿಮಗೆ ತಿಳಿಯಲೇಬೇಕು. ವೃಶ್ಚಿಕ ರಾಶಿಯವರೇ, ಮೊದಲನೆಯದಾಗಿ ನಿಮ್ಮ ಅರ್ಥಗರ್ಭಿತ ಶಕ್ತಿ. ಎದುರಿನ ವ್ಯಕ್ತಿ ಬಾಯಿ ಬಿಟ್ಟು ಹೇಳುವ ಮುನ್ನವೇ ಅವರ ಮನಸ್ಸಲ್ಲಿ ಏನಿದೆ ಎಂದು ಗ್ರಹಿಸುವ ಶಕ್ತಿ ನಿಮಗಿದೆ. ನಿಮ್ಮ ಕಣ್ಣುಗಳನ್ನು ತಪ್ಪಿಸಿ ಯಾರೂ ಸುಳ್ಳು ಹೇಳಲಾರರು. ಎರಡನೆಯದಾಗಿ ನಿಮ್ಮ ನಿಷ್ಠೆ. ವೃಶ್ಚಿಕ ರಾಶಿಯವರು ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ನಂಬಿದರೆ ಅವರಿಗಾಗಿ ಪ್ರಾಣ ಕೊಡಲು ಸಿದ್ಧರಿರುತ್ತಾರೆ. ನಿಮ್ಮ ಸ್ನೇಹ ಮತ್ತು ಪ್ರೀತಿ ಸಿಗುವುದು ಪುಣ್ಯವೇ ಸರಿ. ಮೂರನೆಯದಾಗಿ ನೀವು ಬೂದಿ ಮುಚ್ಚಿದ ಕೆಂಡದೊಳಗಿನ ಚಿನ್ನ ಇದ್ದ ಹಾಗೆ. ನಿಮ್ಮನ್ನು ತಿಳಿಯದ ಜನರು ನಿಮ್ಮನ್ನು ಎಷ್ಟೇ ಕೆಳಗೆ ತಳ್ಳಿದರೂ ಮತ್ತೆ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವ ತಾಕತ್ತು ನಿಮಗಿದೆ. ಇಷ್ಟೆಲ್ಲ ಶಕ್ತಿ ಇದ್ದರೂ ನೀವು ಯಾಕೆ ಸೋಲುತ್ತಿದ್ದೀರಿ? ಯಾಕೆ ಸಂಬಂಧಗಳು ಮುರಿದು ಬೀಳುತ್ತಿವೆ? ಈಗ ಆ ಕರಾಳ ಸತ್ಯವನ್ನು ಎದುರಿಸುವ ಸಮಯ. ವೃಶ್ಚಿಕ ರಾಶಿಯವರೇ, ನಿಮ್ಮನ್ನು ಜೀವನದಲ್ಲಿ ಸೋಲಿಸುತ್ತಿರುವ ಆ ಮಾರಕ ಗುಣ ಯಾವುದು ಗೊತ್ತಾ? ಅದುವೇ ನಿಮ್ಮ ಅತಿಯಾದ ಅನುಮಾನ ಮತ್ತು ದ್ವೇಷ. ಸಾಧನೆ ಕೇಳಲು ಕಷ್ಟವಾಗಬಹುದು, ಆದರೆ ಸತ್ಯವನ್ನು ಒಪ್ಪಿಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಮರೆಯುವ ಶಕ್ತಿ ಇಲ್ಲ. ಯಾರಾದರೂ ನಿಮಗೆ ಸಣ್ಣ ನೋವು ಕೊಟ್ಟರೂ ಅದನ್ನು ನೀವು ವರ್ಷಗಳ ಕಾಲ ನೆನಪಿಟ್ಟುಕೊಳ್ಳುತ್ತೀರಿ. ನನ್ನನ್ನು ನೋಯಿಸಿದವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬ ಸೇಡಿನ ಭಾವನೆ ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಸದಾ ಇರುತ್ತದೆ. ಇದು ನಿಮ್ಮ ಶತ್ರುಗಳಿಗೆ ಹಾನಿ ಮಾಡುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆ ದ್ವೇಷದ ಬೆಂಕಿ ಮೊದಲು ಸುಡುವುದು ನಿಮ್ಮನ್ನೇ. ನೀವು ಹಳೆಯ ಗಾಯಗಳನ್ನು ಕೆರೆದು ಹಸಿಯಾಗಿಯೇ ಇಟ್ಟುಕೊಳ್ಳುತ್ತೀರಿ. ಗತಕಾಲದ ಕಹಿ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ವರ್ತಮಾನದ ಖುಷಿಯನ್ನು ನೀವೇ ಹಾಳು ಮಾಡುತ್ತಿದ್ದೀರಿ. ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ನಿಮ್ಮ ರಹಸ್ಯ ಸ್ವಭಾವ. ನೀವು ಯಾರನ್ನೂ ಸಂಪೂರ್ಣವಾಗಿ ನಂಬುವುದಿಲ್ಲ. ನಿಮ್ಮ ಮನಸ್ಸಿನ ಕೀಲಿ ಕೈಯನ್ನು ಯಾರಿಗೂ ಕೊಡುವುದಿಲ್ಲ. ನಿಮ್ಮ ಸಂಗಾತಿಗೂ ಕೂಡ ನಿಮ್ಮ ಬಗ್ಗೆ ಪೂರ್ತಿ ತಿಳಿಯಲು ಸಾಧ್ಯವಾಗುವುದಿಲ್ಲ. ಈ ಅತಿಯಾದ ಗೌಪ್ಯತೆ ಮತ್ತು ಸಂಶಯದಿಂದ ನಿಮ್ಮನ್ನು ಪ್ರೀತಿಸುವವರು ನಿಮ್ಮಿಂದ ದೂರವಾಗುತ್ತಾರೆ. ನನ್ನನ್ನು ಇವರು ನಂಬುವುದೇ ಇಲ್ಲ ಎಂದು ಅವರು ಬೇಸರ ಪಟ್ಟುಕೊಂಡು ಹೋಗುತ್ತಾರೆ. ಆತ್ಮೀಯ ವೃಶ್ಚಿಕ ರಾಶಿಯವರೇ, ಈ ಸ್ವಭಾವದಿಂದ ನಿಮ್ಮ ಜೀವನದಲ್ಲಿ ಆಗುತ್ತಿರುವ 3 ಅನಾಹುತಗಳನ್ನು ಗಮನಿಸಿ. ಮೊದಲನೆಯದಾಗಿ ಮಾನಸಿಕ ಅಶಾಂತಿ. ಯಾವಾಗಲೂ ಸೇಡು, ಸಂಶಯ ಮತ್ತು ನಿಯಂತ್ರಣದ ಬಗ್ಗೆ ಯೋಚಿಸುವುದರಿಂದ ನಿಮ್ಮ ಮನಸ್ಸು ಸದಾ ಯುದ್ಧ ಭೂಮಿಯಂತಾಗಿರುತ್ತದೆ. ರಾತ್ರಿ ನಿದ್ದೆ ಬರುವುದಿಲ್ಲ, ಸಣ್ಣ ವಿಷಯಕ್ಕೂ ಉದ್ವೇಗಗೊಳ್ಳುತ್ತೀರಿ. ಎರಡನೆಯದಾಗಿ ಒಂಟಿತನ. ನಿಮ್ಮ ಕೋಪ ಮೂಗಿನ ತುದಿಯಲ್ಲಿರುತ್ತದೆ. ನಿಮ್ಮ ಮಾತಿನ ಚಾಟಿ ಏಟಿಗೆ ಹೆದರಿ ಜನ ನಿಮ್ಮಿಂದ ದೂರ ಉಳಿಯುತ್ತಾರೆ. ಕಷ್ಟದ ಸಮಯದಲ್ಲಿ ಹೆಗಲು ಕೊಡಲು ಯಾರೂ ಇಲ್ಲದಂತಹ ಪರಿಸ್ಥಿತಿಯನ್ನು ನೀವೇ ನಿರ್ಮಿಸಿಕೊಳ್ಳುತ್ತೀರಿ. ಮೂರನೆಯದಾಗಿ ಸ್ವಯಂ ನಾಶ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಯಾವುದೋ ಒಂದು ಸಣ್ಣ ಸಂಶಯದಿಂದ ನೀವೇ ಅದನ್ನು ಹಾಳು ಮಾಡಿಕೊಳ್ಳುತ್ತೀರಿ. ಅದು ಕೆಲಸವಿರಲಿ ಅಥವಾ ಪ್ರೀತಿ ಇರಲಿ, ಇದು ತುಂಬ ಚೆನ್ನಾಗಿದೆ, ಇದರಲ್ಲಿ ಏನೋ ಮೋಸ ಇರಬಹುದು ಎಂದು ಶಂಕಿಸಿ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬಾರದಂತೆ ಮಾಡಿಕೊಳ್ಳುತ್ತೀರಿ. ವೃಶ್ಚಿಕ ರಾಶಿಯವರೇ, ಬದುಕು ಒಂದು ಯುದ್ಧವಲ್ಲ, ಅದು ಒಂದು ಸುಂದರ ಪಯಣ. ನಿಮ್ಮೊಳಗಿನ ಈ ಅನುಮಾನದ ಕಹಿಯನ್ನು
ಹೊರಹಾಕಿ ಅಮೃತವನ್ನು ತುಂಬಿಕೊಳ್ಳುವ ಸಮಯ ಬಂದಿದೆ. ಅದಕ್ಕಾಗಿ ಈ 3 ಬದಲಾವಣೆಗಳನ್ನು ಹಿಂದೆ ಮಾಡಿಕೊಳ್ಳಿ. ಮೊದಲನೆಯದಾಗಿ ಕ್ಷಮಿಸುವುದನ್ನು ಕಲಿಯಿರಿ. ಬೇರೆಯವರಿಗಾಗಿ ಅಲ್ಲ, ನಿಮ್ಮ ನೆಮ್ಮದಿಗಾಗಿ. ಹಳೆಯ ನೋವುಗಳ ಮೂಟೆಯನ್ನು ಕೆಳಗಿಳಿಸಿ. ಯಾರು ನಿಮಗೆ ಮೋಸ ಮಾಡಿದ್ದಾರೋ ಅವರನ್ನು ಅವರ ಕರ್ಮಕ್ಕೆ ಬಿಟ್ಟು ಬಿಡಿ. ದ್ವೇಷ ನಿಮ್ಮನ್ನು ಕುಬ್ಜರನ್ನಾಗಿ ಮಾಡಿದರೆ ಕ್ಷಮೆ ನಿಮ್ಮನ್ನು ಮಹಾತ್ಮರನ್ನಾಗಿ ಮಾಡುತ್ತದೆ. ಎರಡನೆಯದಾಗಿ ನಂಬಿಕೆಯನ್ನಿಡಿ. ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಲ್ಲ. ನಿಮ್ಮ ಪ್ರೀತಿ ಪಾತ್ರರ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ. ನಿಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳುವುದರಿಂದ ನೀವು ದುರ್ಬಲರಾಗುವುದಿಲ್ಲ, ಬದಲಾಗಿ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ. ಸಂಶಯದ ಕನ್ನಡಕ ತೆಗೆದು ಪ್ರೀತಿಯ ಕಣ್ಣಿನಿಂದ ಜಗತ್ತನ್ನು ನೋಡಿ. ಮೂರನೆಯದಾಗಿ ನಿಯಂತ್ರಣವನ್ನು ಬಿಡಿ. ಎಲ್ಲವೂ ನಿಮ್ಮ ಇಷ್ಟದಂತೆ ನಡೆಯಬೇಕು ಎಂದು ಹಠ ಮಾಡಬೇಡಿ. ನೀರಿನಂತೆ ಹರಿಯುವುದನ್ನು ಕಲಿಯಿರಿ. ಬದಲಾವಣೆಗೆ ಹೊಂದಿಕೊಂಡರೆ ವೃಶ್ಚಿಕ ರಾಶಿಯವರಾದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನೆನಪಿಡಿ, ನೀವು ನೀರಿನ ರಾಶಿ. ನೀರು ಶಾಂತವಾಗಿದ್ದರೆ ಜೀವ ಕೊಡುತ್ತದೆ, ಪ್ರಕ್ಷುಬ್ಧವಾದರೆ ಪ್ರವಾಹವಾಗಿ ಊರನ್ನೇ ಮುಳುಗಿಸುತ್ತದೆ. ನಿಮ್ಮ ಶಕ್ತಿ ಜಗತ್ತನ್ನು ಬೆಳಗಲೇ ಹೊರತು ಸುಡಬಾರದು. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ಅಂದರೆ ಶ್ರೀಮಂತರಾಗಬೇಕು ಎಂದು ಅಂದುಕೊಂಡಿದ್ರೆ ಈ ಒಂದು ತಂತ್ರವನ್ನು ಸುಲಭವಾಗಿ ನೀವು ನಿಮ್ಮ ಜೀವನದಲ್ಲಿ ಒಮ್ಮೆ ಮಾಡಿ ನೋಡಿ. ನೀವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಶಾ ಕಿರಣವನ್ನು ಕಾಣುತ್ತೀರಾ. ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣುವಿರಿ. ಇನ್ನು ಇದುವರೆಗೂ ನೀವು ಅನುಭವಿಸಿದಂತಹ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ. ಮುಂದೆ ಬರುವಂತಹ ಕಷ್ಟಗಳನ್ನು ತಪ್ಪಿಸಬಹುದು. ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಆದಂತಹ ಅಲ್ಲೋಲ ಕಲ್ಲೋಲವಾಗಿದ್ದಂಥ ಘಟನೆಗಳಿಂದ ನೆಮ್ಮದಿ ಕಳೆದುಕೊಂಡಿರಬಹುದು. ಈಗ ನಿಮ್ಮ ಜೀವನ ಸರಿಹೊಂದುವಂತಹ ಸಮಯ ಬಂದಿದೆ. ಸಮಯವನ್ನು ವ್ಯರ್ಥ ಮಾಡದೆ ಉಪಯೋಗಿಸಿಕೊಳ್ಳಿ. ಒಂದು ವೇಳೆ ಈ ತಂತ್ರವನ್ನು ನೀವು ಪಾಲಿಸಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ. ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಇಲ್ಲವಾದಲ್ಲಿ ಜೀವನದಲ್ಲಿ ಅದೇ ಜಗಳ ಜಂಜಾಟದ ಜೀವನವನ್ನು ಮುಂದುವರಿಸಬೇಕಾಗುತ್ತದೆ. ಪದೇ ಪದೇ ಕಷ್ಟಗಳಿಂದ ಜೀವನದುದ್ದಕ್ಕೂ ನರಳಬೇಕಾಗುತ್ತದೆ. ಹಾಗಾದರೆ ಆ ತಂತ್ರವನ್ನು ಮಾಡೋದು ಹೇಗೆ ಎನ್ನುವುದನ್ನು ನೋಡೋಣ. ಮೊದಲು ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಕರವಸ್ತ್ರ ಅಂದರೆ ಕರ್ಚೀಫ್ನಷ್ಟು ಅಳತೆ ಇರುವ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ. ನಂತರ 2 ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಆ 2 ದೀಪಕ್ಕೆ ಬೇಕಾಗಿರುವಂಥ ಬತ್ತಿಯನ್ನು ತೆಗೆದುಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಪ್ರಮಾಣದ ದೀಪದ ಎಣ್ಣೆಯನ್ನು ತೆಗೆದುಕೊಳ್ಳಿ. ನೀವು ನಿಮ್ಮ ಮನೆಯ ಸಮೀಪದಲ್ಲಿರುವ ಅಥವಾ ನಿಮಗೆ ಹತ್ತಿರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ಎಲ್ಲವನ್ನು ತೆಗೆದುಕೊಂಡು ಹೋಗಿ. ಮೊದಲೇ ನೀವು ಸ್ನಾನ ಮಾಡಿಕೊಂಡಿರಬೇಕು. ದೇವಸ್ಥಾನಕ್ಕೆ ಹೋದ ನಂತರ ಕೆಂಪು ಬಟ್ಟೆಯನ್ನು ಹಾಸಿ ಆ ಬಟ್ಟೆಯ ಮೇಲೆ 2 ಮಣ್ಣಿನ ದೀಪವನ್ನು ಇಟ್ಟು ಶ್ರದ್ಧಾಭಕ್ತಿಯಿಂದ ದೀಪಕ್ಕೆ ಎಣ್ಣೆ ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತದೆ. ತದನಂತರ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥನೆಯನ್ನು ಮಾಡಿ. ನಮ್ಮ ಕೋರಿಕೆಯನ್ನು ಈಡೇರಿಸು ಭಗವಂತ, ಸಾಲದ ಸುಳಿಯಿಂದ ಪಾರು ಮಾಡು ಎಂದು 2 ಕೈ ಜೋಡಿಸಿ ನಮಸ್ಕರಿಸಿ ಬರಬೇಕು. ಈ ತಂತ್ರವನ್ನು ಮಂಗಳವಾರದಂದು ಮಾಡಬೇಕು. ಇದೇ ರೀತಿಯಾಗಿ ಈ ದೀಪವನ್ನು ನೀವು 7 ಮಂಗಳವಾರಗಳ ಕಾಲ ತಪ್ಪದೇ ಈ ರೀತಿಯಲ್ಲಿ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಂತಹದೇ ಕಷ್ಟ ನಷ್ಟಗಳೆಲ್ಲವೂ ದೂರವಾಗುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಕಡೆ ಕೂಡ ಹೋಗಲು ಸಹಾಯಕವಾಗುತ್ತದೆ. ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತದೆ. ಹೀಗೆ 7 ಮಂಗಳವಾರಗಳ ಕಾಲ ಇದನ್ನು ನೀವು ಮಾಡಿದ್ದೇ ಆದಲ್ಲಿ ಜೀವನದಲ್ಲಿ ನೆಮ್ಮದಿಗೆ ಎಂದಿಗೂ ಕೊರತೆ ಇರುವುದೇ ಇಲ್ಲ. ವೃಶ್ಚಿಕ ರಾಶಿಯವರೇ, ನಿಮ್ಮಲ್ಲಿರುವ ಆ ದೈವಿಕ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ. ನೀವು ಕೇವಲ ನೋವನ್ನು ಅನುಭವಿಸಲು ಹುಟ್ಟಿದವರಲ್ಲ, ನೋವನ್ನು ಗೆದ್ದು ಜಗತ್ತಿಗೆ ಮಾದರಿಯಾಗಲು ಹುಟ್ಟಿದವರು. ನಿಮ್ಮ ದ್ವೇಷವನ್ನು ಪ್ರೀತಿಯಾಗಿ ಬದಲಾಯಿಸಿ. ಆಗ ನೋಡಿ, ಈ ಇಡೀ ಪ್ರಪಂಚ ನಿಮ್ಮ ಕಾಲಡಿಯಲ್ಲಿರುತ್ತದೆ. ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ಈ ವಿಡಿಯೋ ನಿಮ್ಮ ಅಂತರಾತ್ಮವನ್ನು ಮುಟ್ಟಿದ್ರೆ, ಹೌದು ಇದು ನನ್ನ ಕತೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಮನಸ್ಸಿನ ಭಾರ ಇಳಿಸಿಕೊಳ್ಳಿ. ಇದೇ ರೀತಿಯ ರಾಶಿ ರಹಸ್ಯಗಳು ಮತ್ತು ಬದುಕನ್ನು ಬದಲಿಸುವ ಜ್ಯೋತಿಷ್ಯ ಮಾಹಿತಿಗಾಗಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಗು ನಗುತ್ತಾ ಇರಿ, ಧೈರ್ಯವಾಗಿರಿ. ಸರ್ವೇ ಜನ ಸುಖಿನೋ ಭವಂತು. ವೃಶ್ಚಿಕ ರಾಶಿ ಜನ್ಮ ರಹಸ್ಯ ನಕ್ಷತ್ರ ಆಧಾರಿತವಾಗಿರುತ್ತದೆ. ನೀವು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮಫಲದ ಆಧಾರದ ಮೇಲೆ ಈ ಜನ್ಮದಲ್ಲಿ ವೃಶ್ಚಿಕ ರಾಶಿಯಲ್ಲಿ, ಅದರಲ್ಲೂ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿದೆ. ನೀವು ಈ ಜನ್ಮದಲ್ಲಿ ಯಾವ ರೀತಿಯ ಕಷ್ಟಗಳನ್ನು, ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರಾ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ.
ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದಂತಹ ಪಾಪಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದಿರಬಹುದು. ಆದರೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ನೀವು ಕೇಳಿರಬಹುದು, ನಾನು ಈ ಜನ್ಮದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಸಹಾಯ ಮಾಡುತ್ತೇನೆ, ಆದರೂ ನನಗೇಕೆ ಇಷ್ಟೊಂದು ಕಷ್ಟ, ದುಃಖ, ಸಮಸ್ಯೆಗಳು, ಯಾವ ಪಾಪ ಮಾಡಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿದೆನೋ ಎಂದು ಬಹಳಷ್ಟು ಜನರು ಪಶ್ಚಾತ್ತಾಪ ಪಡುತ್ತಿರುತ್ತಾರೆ. ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಮಾಡ್ತಾ ಇರ್ತೀರಾ. ನಿಮ್ಮ ಈ ಯಕ್ಷ ಪ್ರಶ್ನೆಗಳಿಗೆ ನನ್ನ ಈ ವಿಡಿಯೋದ ಮೂಲಕ ಉತ್ತರವನ್ನು ಕೊಡುವಂತಹ ಸಣ್ಣ ಪ್ರಯತ್ನ. ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ನೀಚವಾಗಿರುತ್ತದೆ. ನಿಮ್ಮ ಯಾವ ಕರ್ಮದಿಂದ ನಿಮ್ಮ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿ ಬಿದ್ದಿದೆ? ಚಂದ್ರ ಎಲ್ಲ ಯೋಗಗಳ ತಾಯಿ ಇದ್ದ ಹಾಗೆ. ತಾಯಿ ಪೀಡಿತವಾದರೆ ಮಕ್ಕಳಿಗೆ ಸುಖಗಳು ಸಿಗುವುದಿಲ್ಲ. ನೀವು ವಿಶಾಖ ನಕ್ಷತ್ರದಲ್ಲಿ ಹಾಗೂ ಅನುರಾಧ ನಕ್ಷತ್ರದಲ್ಲಿ ಹಾಗೂ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಲು ಕಾರಣಗಳು ಹಾಗೂ ಉದ್ದೇಶಗಳ ಬಗ್ಗೆ ನೋಡೋಣ. ನೀವು ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರದಲ್ಲಿ ಜನಿಸಿದರೆ ನೀವು ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಲು ಮೂಲ ಕಾರಣಗಳನ್ನು ನಿಮ್ಮ ಹಿಂದಿನ ಜನ್ಮದಿಂದ ನೋಡೋದಾದರೆ, ಯಾರ್ಯಾರು ವಿಶಾಖ ನಕ್ಷತ್ರದಲ್ಲಿ ಜನಿಸಿದ್ದೀರೋ ಅವರೆಲ್ಲರೂ ನಿಮ್ಮ ಪೂರ್ವ ಜನ್ಮದಲ್ಲಿ ಗುರು ಸ್ಥಾನದಲ್ಲಿ ಅಧ್ಯಾಪಕರಾಗಿ ಹುಟ್ಟಿರ್ತೀರಾ, ಟೀಚರ್ ಆಗಿ ಕೆಲಸ ಮಾಡಿರ್ತೀರಾ, ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ, ಆಸ್ಟ್ರಾಲಜರ್ ಆಗಿ, ಡಾಕ್ಟರ್ಸ್ಗಳಾಗಿ ನಿಮ್ಮ ಜ್ಞಾನವನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿರ್ತೀರಾ. ಜನರಿಗೆ ಜ್ಞಾನವನ್ನು ಪ್ರದಾನ ಮಾಡುವಂತಹ ಉದ್ದೇಶಕ್ಕಾಗಿ ನಿಮ್ಮ ಜನನವಾಗಿರುತ್ತದೆ. ಬದಲಾಗಿ ನೀವು ನಿಮ್ಮ ಉದ್ದೇಶಕ್ಕೋಸ್ಕರ ನಿಮ್ಮ ಜ್ಞಾನವನ್ನು ಸರಿಯಾಗಿ ಹಂಚಿಕೆ ಮಾಡದೆ ನೀವು ಸಾವಿರಾರು ಜನರ ಲೋಕ ಕಲ್ಯಾಣಕ್ಕಾಗಿ ಜನಿಸಿದ್ದರೂ ನಿಮ್ಮ ಜ್ಞಾನವನ್ನು ಸೀಮಿತವಾಗಿ ಹಂಚಿರುತ್ತೀರಾ. ದೇವರು ನಿಮಗೆ ಕೊಟ್ಟಂತಹ ಜ್ಞಾನವನ್ನು ಬಳಸಿಕೊಂಡು ಧನಾರ್ಜನೆ ಮಾಡಿಕೊಂಡುಕೊಂಡಿರುತ್ತೀರಾ. ದೇವರು ನಮಗೆ ಕೊಟ್ಟಂತಹ ಜ್ಞಾನದಿಂದ ಎಷ್ಟು ಬೇಕೋ ಅಷ್ಟು ಹಣವನ್ನು ಸಂಪಾದನೆ ಮಾಡಲೇಬೇಕು. ಆದರೆ ಅತಿಯಾಸೆಯಿಂದ, ದುರಾಸೆಯಿಂದ ನಿಮ್ಮ ಜ್ಞಾನವನ್ನು ಮಿಸ್ಯೂಸ್ ಮಾಡಿಕೊಂಡಿರುವುದರಿಂದ ಈ ಜನ್ಮದಲ್ಲಿ ನೀವು ವಿಶಾಖ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ನೀವು ನೋಡಿರಬಹುದು, ಕೆಲವು ಆಸ್ಟ್ರಾಲಜರ್ ಅವರ ಸ್ವಾರ್ಥಕ್ಕೋಸ್ಕರ, ಹಣ ಸಂಪಾದನೆಗೋಸ್ಕರ ದೋಷಗಳನ್ನು ಹೇಳಿ ಅವಶ್ಯಕತೆ ಇಲ್ಲದಿದ್ದರೂ ಕೆಲವೊಂದು ಪೂಜೆಗಳನ್ನು ಮಾಡಿಸುತ್ತಾರೆ. ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಬಿಲ್ ಮಾಡ್ತಾರೆ. ಆಸ್ಪತ್ರೆಗಳಲ್ಲಿಯೂ ಸಹ ಪ್ರಾಣ ಹೋಗ್ತಾ ಇದ್ರೂ ಕೇರ್ ಮಾಡಲ್ಲ. ಮೊದಲು ಫೀಸ್ ಪೇ ಮಾಡಿ ನಂತರ ಅಡ್ಮಿಟ್ ಮಾಡಿಕೊಳ್ತೇವೆ ಅಂತಾರೆ. ಇಂತಹ ಪಾಪಗಳನ್ನು ಮಾಡ್ತಿದ್ರೆ ನೀವು ರೆಡಿ ಆಗಬೇಕು ಮುಂದಿನ ಜನ್ಮದಲ್ಲಿ ವಿಶಾಖ ನಕ್ಷತ್ರದಲ್ಲಿ ಜನಿಸಲು. ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಈ ಜನ್ಮದಲ್ಲಿ ಹಣಕ್ಕೋಸ್ಕರ ಹೋರಾಟ ಮಾಡಬೇಕಾಗುತ್ತೆ. ಹಣದ ಸಮಸ್ಯೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತೀರಾ. ನಿಮ್ಮ ಮಕ್ಕಳಿಂದ ನೋವು, ಸಮಸ್ಯೆ, ದುಃಖಗಳನ್ನು ಅನುಭವಿಸುತ್ತೀರಾ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಬರುತ್ತವೆ. ಆದ್ದರಿಂದ ದೇವರು ನಿಮಗೆ ಕೊಟ್ಟಂತಹ ಜ್ಞಾನವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತದೆ. ಎರಡನೆಯದಾಗಿ, ಅನುರಾಧ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಲು ನಿಮ್ಮ ಹಿಂದಿನ ಜನ್ಮದ ಯಾವ ಕರ್ಮಫಲಗಳು ಕಾರಣ ಅಂತ ನೋಡೋಣ. ನಿಮ್ಮ ಕರ್ಮಗಳೇ ನಿಮ್ಮನ್ನು ಯಾವ ರಾಶಿ, ಯಾವ ನಕ್ಷತ್ರದಲ್ಲಿ ಜನಿಸಬೇಕು ಎಂದು ನಿರ್ಧಾರ ಮಾಡುತ್ತದೆ. ಪೂರ್ವ ಜನ್ಮದಲ್ಲಿ ನೀವು ಆಹಾರ ಪಡಿತರ ವಿಭಾಗದಲ್ಲಿ ಕೆಲಸ ಮಾಡಿರುತ್ತೀರಾ. ಸರ್ಕಾರಿ ಪಡಿತರ ವಿಭಾಗದಲ್ಲಿ ನಿಮ್ಮ ಮೂಲಕ ಆಹಾರ ವಸ್ತುಗಳು ಜನರಿಗೆ ತಲುಪಿಸಬೇಕಾಗಿತ್ತು. ಆದರೆ ನೀವು ಈ ಆಹಾರ ವಸ್ತುಗಳನ್ನು ಬಡವರಿಗೆ, ಅವಶ್ಯಕತೆ ಇರುವವರಿಗೆ ವಿತರಣೆ ಮಾಡಿರದೆ ನಿಮ್ಮ ಸ್ವಾರ್ಥಕ್ಕಾಗಿ, ಹಣದ ಅತಿಯಾಸೆಗಾಗಿ ಅಕ್ಕಿ, ಬೇಳೆ, ಸಕ್ಕರೆಯನ್ನು ಅಳತೆಯಲ್ಲಿ ಕಡಿಮೆ ಕೊಟ್ಟಿರುತ್ತೀರಾ. 1 kg ಕೊಡುವ ಜಾಗದಲ್ಲಿ 800, 200 ಗ್ರಾಂ ಅಕ್ಕಿಯನ್ನು ಕೊಟ್ಟು 200 ಗ್ರಾಂ ಉಳಿಸಿ ಹಣಕ್ಕಾಗಿ ಮಾರಾಟ ಮಾಡಿಕೊಂಡಿರ್ತೀರಾ. ಯಾರಿಗೆ ನೀರು ಅವಶ್ಯಕತೆ ಇದೆಯೋ ಅಂಥವರಿಗೆ ನೀರನ್ನು ಕೊಟ್ಟಿರುವುದಿಲ್ಲ. ಈ ಕಾರಣಗಳಿಗೋಸ್ಕರ ನೀವು ಈ ಜನ್ಮದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಜನಿಸಿದ್ದೀರಾ. ಈ ಜನ್ಮದಲ್ಲಿ ನಿಮ್ಮಿಂದ ಎಲ್ಲರೂ ಸಹಾಯವನ್ನು ಪಡೆದುಕೊಳ್ತಾರೆ. ಎಮೋಷ್ನಲ್ ಆಗಿ ಆಗಲಿ ಅಥವಾ ಫೈನಾನ್ಷಿಯಲ್ ಆಗಲಿ ಯಾವುದೇ ರೀತಿಯಲ್ಲಿ ಆದರೂ ಸಹ ನಿಮ್ಮಿಂದ ಸಹಾಯವನ್ನು ತೆಗೆದುಕೊಂಡು ನಿಮಗೆ ದ್ರೋಹ ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ತಾರೆ. ನಿಮ್ಮನ್ನು ತಿರಸ್ಕೃತ ಭಾವನೆಯಿಂದ ಕಾಣ್ತಾರೆ. ನೀವು ಮಾಡಿರದ ತಪ್ಪಿಗೆ ಹಾಗೂ ನಿಮ್ಮ ಬಳಿ ಎಲ್ಲವೂ ಇದ್ದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಇರುವುದಿಲ್ಲ. ನಿಮ್ಮ ಮನಸ್ಸು ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತದೆ. ಎಲ್ಲರಿಗೋಸ್ಕರ ನೀವು ಸಹಾಯವನ್ನು ಮಾಡ್ತೀರಾ, ಜವಾಬ್ದಾರಿಗಳನ್ನು ತೆಗೆದುಕೊಂಡು. ನಿಮಗೋಸ್ಕರ ಯಾರೂ ಸಹಾಯ ಮಾಡದೆ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ. ಮೂರನೆಯದಾಗಿ, ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಲು ಕಾರಣಗಳನ್ನು ನೋಡೋಣ. ಜ್ಯೇಷ್ಠ ನಕ್ಷತ್ರ ಇದು ಇಂದ್ರನ ನಕ್ಷತ್ರವಾಗಿದೆ. ಇಂದ್ರನ ಶಕ್ತಿ ನಿಮ್ಮ ಬಳಿ ಇದೆ ಅಂತಲೇ ಹೇಳ್ಬೋದು.
ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುದ್ಧಿವಂತಿಕೆಗೆ ಕಾರಕ ಗ್ರಹನಾದಂತಹ ಬುಧ ಗ್ರಹನಾಗಿದ್ದರೂ ನೀವು ಬುದ್ಧಿವಂತರಾಗಿದ್ದರೂ ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಲು ಕಾರಣವೇನು ಎಂದು ನೋಡೋದಾದರೆ ನೀವು ನಿರೀಕ್ಷಿಸಿದಂತಹ ನಿಮ್ಮ ಆಸೆ ಕನಸುಗಳು ನಿಮಗೆ ಈ ಜನ್ಮದಲ್ಲಿ ಸಿಕ್ಕಿರುವುದಿಲ್ಲ. ನಿಮ್ಮ ಪೂರ್ವ ಜನ್ಮದ ಬಗ್ಗೆ ನೋಡೋದಾದರೆ ನೀವು ಸಮಾಜಕ್ಕಾಗಿ, ಇಡೀ ಮಕ್ಕಳ ಕಲ್ಯಾಣಕ್ಕಾಗಿ, ಮಕ್ಕಳ ಕೆಲಸ ಕಾರ್ಯಗಳಿಗಾಗಿ ಸೇವೆ ಮಾಡಲು ಹುಟ್ಟಿರ್ತೀರಾ. ಹಾಗೂ ನಿಮಗೆ 3 ಜನ ಮಕ್ಕಳಿದ್ರೆ ಒಬ್ಬರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರ್ತೀರಾ. ಬೇರೆ ಮಕ್ಕಳನ್ನು ಇಗ್ನೋರ್ ಮಾಡಿರುತ್ತೀರಾ. ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸದೇ ಇರುವಂತಹ ಕಾರಣಗಳಿಗೋಸ್ಕರ ನೀವು ಈ ಜನ್ಮದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ಈ ಜನ್ಮದಲ್ಲಿ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀಳುತ್ತವೆ. ನೀವು ನಿಮ್ಮ ಕುಟುಂಬದಲ್ಲಿ ದೊಡ್ಡ ಮಗ ಅಥವಾ ದೊಡ್ಡ ಮಗಳಾಗಿ ಹುಟ್ಟಿ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗುತ್ತದೆ. ಅಥವಾ ನೀವೇ ನಿಮ್ಮ ಕುಟುಂಬದಲ್ಲಿ ಚಿಕ್ಕ ಮಗ ಅಥವಾ ಚಿಕ್ಕ ಮಗಳಾಗಿ ಹುಟ್ಟಿದ್ದರೂ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀಳುತ್ತವೆ. ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು ಅವಶ್ಯಕತೆ ಬಿದ್ದಾಗ, ಅವರಿಗೆ ಒಂದು ಸಮಸ್ಯೆ ಅಂತ ಬಂದಾಗ ನಿಮಗೆ ಕಾಲ್ ಮಾಡ್ತಾರೆ. ನೀವು ಅವರಿಗೆ ಸಹಾಯವನ್ನು ಮಾಡ್ತೀರಾ. ನಿಮ್ಮ ಸಹಾಯವನ್ನು ತೆಗೆದುಕೊಂಡ ಮೇಲೆ ನಿಮಗೆ ಕನಿಷ್ಠ ಒಂದು ಥ್ಯಾಂಕ್ಸ್ ಸಹ ಹೇಳದೆ ನಿಮ್ಮಿಂದ ದೂರವಾಗ್ತಾರೆ. ಕಷ್ಟ ಅಂತ ಹೇಳಿದವರಿಗೆ ನಿಮ್ಮ ಹೆಗಲನ್ನು ಕೊಟ್ಟು ಸಹಾಯ ಮಾಡಿ ನೀವೇ ದುಃಖಿಸುತ್ತೀರಾ. ನಿಮ್ಮ ಮಕ್ಕಳಿಂದ ದುಃಖ ಅನುಭವಿಸಬೇಕಾಗುತ್ತದೆ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ನಿರಾಕರಿಸುತ್ತಾರೆ. ನಿಮ್ಮ ಮಾತಿಗೆ ಮಾನ್ಯತೆ, ಗೌರವ, ಬೆಲೆ ಕೊಡುವುದಿಲ್ಲ. ಹಾಗೂ ಸಂತಾನಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ. ಪರಿಹಾರಗಳು: ಪ್ರತಿದಿನ ಹನುಮಾನ್ ಚಾಲಿಸಾ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ. ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆ ದಾನ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ. ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ. ಶ್ರೀ ಗುರುಪೂಜೆ ಮಾಡುವುದರಿಂದ ಭೂ ವಿವಾದಗಳು ದೂರವಾಗಲಿದೆ. ಕೆಂಪು, ಕೇಸರಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.